ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆರಾಮಲ್ಲ. ಇವತ್ತು ಗೌರಿ ಗಣೇಶ ಫೆಸ್ಟಿವಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಫೋಟೋ ಓಪನ್ ಮಾಡ್ತಾ ಇದ್ದೀನಿ. ಮನೆ ಮುಂದೆನೇ ನಾವು ಎಕ್ಕದ ಗಿಡ ನೆಟ್ಟಿದ್ದೀವಿ. ಎಕ್ಕದ ಹೂವು ಗಣಪತಿಗೆ ತುಂಬ ಫೇವ್ರೇಟ್ ಅಂತೆ. ಮತ್ತು ಎಕ್ಕದ ಗಿಡ ಮನೆ ಮುಂದೆ ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಾರ್ ಹತ್ರನೇ ಇದೆ ಎಕ್ಕದ ಗಿಡ. ದೇವ್ರ ಕೋಣೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೆ. ದಮ್ಮಂದು ಟಾಯ್ಸ್ ಅಲ್ಲಿ ಹಾಕಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಂಡು ಗುಡಿಸ್ಕೊತಾ ಇದ್ದೆ. ಗುಡಿಸಿ ಆದಮೇಲೆ ಒರೆಸ್ಕೋಬೇಕು. ಹೊರಗಡೆ ಎಲ್ಲ ಮನೆಯಲ್ಲಿ ಗಣಪತಿನ ಗೌರಿನ ಕೂರಿಸ್ತಾರೆ, ಆದರೆ ನಾವು ಆ ಥರ ಮಾಡೋದಿಲ್ಲ. ಜಸ್ಟ್ ಗಣಪತಿಗೆ ಪೂಜೆ ಮಾಡ್ತೀನಿ ಅಷ್ಟೇ. ನಾನು ಲಾಸ್ಟ್ ಇಯರಿಂದ ಗಣಪತಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದು. ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡ್ಕೊಬರ್ಬೇಕು. ಸ್ನಾನ ಎಲ್ಲ ಮುಗೀತು. ದೇವ್ರಿಗೆ ಹೂ ಕುಯ್ಕೋತಾ ಇದ್ದೆ. ದಾಸವಾಳ ಬಿಟ್ಟಿರಲಿಲ್ಲ, ಹಾಗೆ ರೋಸ್ ಕುಯ್ಕೋತಾ ಇದ್ದೆ. ಇದೆಯಾ ಹಕ್ಕಿಗಳು ಚಿಲಿಪಿಲಿ ಅಂತ ಹೇಳ್ತಾ ಇವೆ. ಚಂದ ಅಲ್ವಾ ಕೇಳಲಿಕ್ಕೆ. ನಾನು ತೂಗು ದೀಪದಲ್ಲಿ ಅಪರೂಪಕ್ಕೆ ದೀಪ ಹಚ್ಚೋದ್ರಿಂದ ನಾನು ಅದರ ಮೇಲೆ ಒಂದು ಸಣ್ಣ ದೀಪ ಇಟ್ಟು ಅದರಲ್ಲಿ ದೀಪ ಹಚ್ಚೋದು. ಇಲ್ಲಾಂದರೆ ಪುನಃ ಅದನ್ನ ವಾಶ್ ಮಾಡಬೇಕಾಗ್ತದೆ. ಅದಕ್ಕೆ ಅದು ಎಣ್ಣೆ ಹಾಗೆ ಇಟ್ಟರೆ ಒಂಥರ ಗ್ರೀನ್ ಕಲರ್ ಆಗ್ತದೆ, ಹಾಳಾಗ್ತದೆ. ನಾನು ಗಣಪತಿ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೀರು ಹಾಕಿ ಅದರ ಮೇಲೆ ಫುಲ್ ಪೆಟಲ್ಸ್ ಹಾಕಿದ್ದೆ. 3 ಗಣಪತಿದು ಸಣ್ಣ ಮೂರ್ತಿ ಇತ್ತು, ಅದನ್ನ ಇಟ್ಕೊತಾ ಇದ್ದೆ. ದಮ್ಮನಷ್ಟು ಬೇಗ ಎದ್ಬಿಟ್ಟ. ನಾನು ಮಾಡ್ತೀನಿ ಪೂಜೆ ಅಂತ ಹೇಳ್ತಾ ಇದ್ದ, ಗಲಾಟೆ ಮಾಡ್ತಿದ್ದ. ಅದು ಇದನ್ನ ಎಳ್ದಾಕೋದು. ಅವನ್ನ ಎತ್ಕೊಂಡು ಪೂಜೆ ಮಾಡಿ ನಾನು ಅತ್ತೆ ಮಾವನಿಗೂ ಪೂಜೆ ಮಾಡಿದೆ. ವಿಡಿಯೋ ತುಂಬ ಲೆಂತ್ ಆಗಬಾರ್ದು ಅಂತೇಳಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಏನು ಅಂದ್ಕೋಬೇಡಿ. ಪೂಜೆ ಎಲ್ಲ ಆದಮೇಲೆ ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಾಫಿ ಮಾಡ್ತಾಯಿದ್ದೆ. ಹಾಗೆ ಬೆಳಗ್ಗೆ ಎದ್ದು ಬ್ಲ್ಯಾಕ್ ಕಾಫಿ ಕುಡಿಯೋದಿದ್ರೆ ನಮ್ಮ ದಿನ ಸ್ಟಾರ್ಟ್ ಆಗೋದೇ ಇಲ್ಲ. ದಮನ್ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವನು ಕೂಡ ಬೆಳಗ್ಗೆ ಬೇಗನೆ ಎದ್ಬಿಟ್ಟ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಬ್ರೇಕ್ಫಾಸ್ಟಿಗೆ ವೆಜ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾರೆಟ್ ಬೀನ್ಸ್ ಎಲ್ಲ ಕಟ್ ಮಾಡ್ಕೋಬೇಕು. ಬಟಾಣಿ ಅದಕ್ಕೆ ನಾನು ನಿನ್ನೆ ರಾತ್ರಿ ನೆನೆಯಕ್ಕೆ ಹಾಕಿದ್ದೆ. ವೆಜ್ ಪಲಾವ್ ನನ್ನ ಫೇವ್ರೇಟ್. ಬೀನ್ಸ್ ಕ್ಯಾರೆಟ್ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಬಟಾಣಿ ನೆನ್ನೆನೇ ನಾನು ನೆನೆಯಕ್ಕೆ ಹಾಕಿದ್ದೆ. ಮಸಾಲೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದ್ರ ಜೊತೆಗೆ ಸೋಂಪು ಹಾಕ್ತಾ ಇದ್ದೀನಿ. ಎರಡು ಏಲಕ್ಕಿ, ಲವಂಗ ಮತ್ತು ಚಕ್ಕೆ ಹಾಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್,
ನಾನು ಎಷ್ಟು ಹಾಕಬೇಕು ಅಂತ ಹೇಳ್ತಾ ಇಲ್ಲ, ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದಕ್ಕೆ ಸರಿಯಾಗಿ ಮಸಾಲ ರೆಡಿ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸೋಂಪು, ಏಲಕ್ಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಕ್ಕೆ, ಲವಂಗ, ಜೊತೆಗೆ ಈರುಳ್ಳಿ. ಬೇಕು ಅಂದರೆ ಟೊಮೆಟೊ ಸೇರಿಸ್ಕೋಬೋದು. ಮತ್ತು ಖಾರ ಬೇಕು ಅಂದವರು ಗ್ರೀನ್ ಚಿಲ್ಲಿ ಹಾಕ್ಕೋಬೋದು. ನಾನು ಮಗುವಿಗೆ ಕೊಡಬೇಕಲ್ಲ, ಸೊ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿಲ್ಲ. ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟ್ ರೆಡಿ ಆಗಿದೆ. ಟೈಮ್ ಆಲ್ರೆಡಿ ಆಗೋಗಿದೆ, ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾನು ಬೇಗ ಬೇಗ ಮಾಡ್ಕೋಬೇಕೀಗ. ಎಣ್ಣೆ ಬಿಸಿ ಆದಮೇಲೆ ತರಕಾರಿ ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಾಡಿದ್ರೆ ಸಾಕು. ಮಸಾಲ ಹಾಕ್ತಾ ಇದ್ದೀನಿ. ಮಸಾಲ ಹಾಕಿ ಹಸಿ ಸ್ಮೆಲ್ ಹೋಗೋದಂತ ಫ್ರೈ ಮಾಡ್ತೀನಿ. ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್ ಹಾಕೋತಾ ಇದ್ದೀನಿ. ಮಸಾಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನಾನು ರೈಸ್ ಹಾಕ್ಕೊಂಡೆ. ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನಾನು ನೀರು ಹಾಕಿಲ್ಲ ಇನ್ನು. ಸ್ವಲ್ಪ ಫ್ರೈ ಆದಮೇಲೆ ನೀರು ಹಾಕಬೇಕು. ನಾನು 1.5 ಕಪ್ ರೈಸ್ ಹಾಕ್ಕೊಂಡಿದ್ದೆ, ಸೊ ನಾನು 3 ಕಪ್ಪು ನೀರು ಹಾಕೋತಾ ಇದ್ದೀನಿ. ಹಾಫ್ ಲೆಮನ್ ಹಿಂಡ್ಕೊತಾ ಇದ್ದೀನಿ, ಅಂದರೆ ಅನ್ನ ಮುದ್ದೆ ಆಗಬಾರ್ದು ಅಂತ. ಈಗ ನಾನು GRB ಅವ್ರದ್ದು ಪಲಾವ್ ಮಸಾಲ ಹಾಕೋತಾ ಇದ್ದೀನಿ. ಇದು ಬೇಕು ಅಂದರೆ ಹಾಕೋಬೋದು. ನಾನು ಒಮ್ಮೊಮ್ಮೆ ಹಾಕೋತೀನಿ, ಒಮ್ಮೊಮ್ಮೆ ಹಾಕಲ್ಲ. ಟೇಸ್ಟ್ ಎಲ್ಲ ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದ್ದರೆ ನೀವು ಕ್ಲೋಸ್ ಮಾಡ್ತೀವಿ. ನಾನು ಇದರಲ್ಲಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 3 ವಿಷಲ್ ಆಗಿದೆ. ಈಗ ಆಫ್ ಮಾಡ್ತಾ ಇದ್ದೀನಿ. ರಾಯ್ತ ರೆಡಿ ಆಗಿದೆ. ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಕೂದಲು ಅಷ್ಟು ಉದ್ದ ಇದ್ರೂ ಏನು ಪ್ರಯೋಜನ ಇಲ್ಲ. ನೋಡ್ತಾ ಇದ್ದೀರಾ ನನ್ನ ಹೇರ್ ಫಾಲ್ ಯಾವ ರೀತಿ ಇದೆ ಅಂತ. ರೆಡಿ ಆಗ್ತಾ ಇದೆ. ಜಸ್ಟ್ ಲಿಪ್ಸ್ಟಿಕ್ ಮತ್ತು ಸ್ಟಿಕ್ಕರ್ ಮಾತ್ರ ಹಾಕೋತಾ ಇದ್ದೀನಿ, ಬೇರೆ ಏನು ಹಾಕ್ತಾ ಇಲ್ಲ ನನ್ನ ಮುಖಕ್ಕೆ. ದಮನ್ ಗಲಾಟೆ ಮಾಡ್ತಾ ಇದ್ದೆ. ನಾನು ಲಿಪ್ಸ್ಟಿಕ್ ಹಾಕೋಗೆಲ್ಲ ಅವ್ನು ಗಲಾಟೆ ಮಾಡ್ತಾನೆ, ಅಂದರೆ ಅವನ ಕೈಗೆ ನಾನು ಮುತ್ತಿಕ್ಬೇಕು, ಆ ಮಾರ್ಕ್ ಅವನ ಕೈಯಲ್ಲಿ ಇರಬೇಕು ಅಂತ. ಸೊ ಟೆಂಪಲ್ಗೆ ಹೊರಟ್ವಿ, ದಮನ್ಗೆ ಅರ್ಜೆಂಟ್. ಮೇನ್ ರೋಡಿಂದ 7 to 8 ಕಿಲೋಮೀಟ್ರ್ ಬರಬೇಕು ನಮ್ಮ ಮನೆಗೆ. ಟೆಂಪಲಲ್ಲಿ ಆಲ್ರೆಡಿ ಜನ ರಶ್ ಇದ್ದರು. ಇದೇ ಟೆಂಪಲ್, ಗಣಪತಿ ಟೆಂಪಲ್ಗೆ ಹೋಗಿದ್ದು ನಾವು. ವಾಪಸ್ ಬರ್ತಾ ಕೂಡ ಜನ ಅಷ್ಟೇ ಇದ್ದರು. ದಮನ್ ಬೇಗ ಎದ್ದಿದ್ದಕ್ಕೆ ಅವನಿಗೆ ನಿದ್ದೆ ಬಂದು ಹೋಗಿದ್ದು, ಮುಖ ಡಲ್ಲಾಗಿದೆ. ಇದು ನಮಗೆ ಟೆಂಪಲಲ್ಲಿ ಸಿಕ್ಕಿದ್ದು ಪ್ರಸಾದ. ಮನೆಗೆ ಬರೋ ಅಷ್ಟರಲ್ಲಿ 12 ಆಗಿತ್ತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಲಿಕ್ಕಾಗಲಿಲ್ಲ. ನಾನು ಮಧ್ಯಾಹ್ನಕ್ಕೆ ಸೇರಿಸಿನೇ ಪಲಾವ್ ಮಾಡಿದ್ದೆ. ಬರುವಾಗ ಮಸಾಲೆ ವಡೆ ತಂದಿದ್ವಿ, ಅದು ಪಲಾವ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು.
ಊಟ ಎಲ್ಲ ಆಯಿತು. ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನದೊಂದು ಹಳೆಯ ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲೂ ಅಷ್ಟೇ ಈ ಚಾನಲಲ್ಲೂ ಅಷ್ಟೇ ಪ್ರತಿಯೊಂದು ವೀಡಿಯೋ ನೋಡಿ ಲೈಕ್ ಕಮೆಂಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಲೈಕ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಸಪೋರ್ಟ್ ಹೀಗೆ ಇರಲಿ. ಅವ್ರು ಯಾರು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅವ್ರಿಗೂ ಕೂಡ ಗೊತ್ತಿಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಂದಿನ ನಿಮ್ಮ ಬಗ್ಗೆನೂ ಹೇಳ್ತೀನಿ ನಾನು ವೀಡಿಯೋದಲ್ಲಿ. ಇದಾಗಿತ್ತು ಇವತ್ತಿನ ಹಬ್ಬದ ವಿಡಿಯೋ. ಅಂದರೆ ನಾವು ಈ ಹಬ್ಬನೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಅದು ವಿರಾಜಪೇಟೆ ಟೌನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ನಮ್ಮಲ್ಲಿ ಮನೇಲಿ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.